ಇದು ಹಾವಿದು ಹೊಟ್ಟೆ. ಇಲ್ಲಿ ವಯರನ್ನು ನಿಲ್ಲಿಸ್ಲಿಕ್ಕೆ ನಾನುಂಟಲ್ಲ ನಿದ್ದೆಯಲ್ಲಿ ಬಂದಾಗೆ ಕಾಣ್ತಾ ಉಂಟು. ನಿದ್ದೆಯಲ್ಲಿ ಎದ್ದಾಗೆ ಕಾಣಿಸ್ತಾ ಉಂಟು. ಯಾಕೆಂದ್ರೆ ಆಗದಿಂದ ನಾವು ತುಂಬಾ ಶ್ರಮ ಪಡ್ತಿದ್ದೇವೆ ಇದು ವಯರನ್ನು ಫಿಕ್ಸ್ ಮಾಡ್ಲಿಕ್ಕೆ. ಆಗ್ತಾನೆ ಇಲ್ಲ ನಮ್ಗೆ, ಉಂಟಲ್ಲ ನಮ್ಗೆ ಗೊತ್ತಿಲ್ಲಲ್ಲ. ನೋಡಿ ಗೈಸ್, ಇದು ಹಾವಿದು ಬಾಲ ಮಾಡಿದ್ದು ನಾವು, ಆದ್ರೆ ನಿಲ್ತಾ ಇಲ್ಲ, ಹೀಗೆ ಸ್ಟ್ರೈಟ್ ನಿಲ್ತಾ ಉಂಟು. ಗೊತ್ತಿಲ್ಲ ಹೇಗೆ ನಿಲ್ಲಿಸುದು ಅಂತ. ಈಗ ಇದು ಉಂಟಲ್ಲ, ಇದು ಹಳೇದೊಂದು ಲೆಗ್ಗಿಂಗ್, ಅದನ್ನ ನಾನು ಮಿಷಿನ್ ಅಲ್ಲಿ ಸ್ಟಿಚ್ ಮಾಡಿದ್ದು. ಈಗ ಇದನ್ನ ಇದ್ರೊಳಗೆ ಹಾಕ್ತೇನೆ, ಗೊತ್ತಿಲ್ಲ ಫೈನಲ್ ಹೇಗೆ ಬರ್ತದೆ ಅಂತ. ಏನೋ ಒಂದು ಮಾಡಿದ್ದು ಕಸರತ್ತು. ನೋಡಿ ಗೈಸ್, ಹಾವಿದು ಬಾಲ ರೆಡಿ. ಇಲ್ಲಿ ನಾನೊಂದು ಸ್ಟಿಚ್ ಕೊಟ್ಟಿದ್ದೇನೆ ಸಣ್ಣದು. ಇಲ್ಲಿ ನೆನಪಿಲ್ಲ ನಂಗೆ, ಓಪನ್ ಮಾಡಿ ಬಿಟ್ಟಿದ್ದೇನೆ ಅದಿರ್ಲಿಯಾ ಅಂತ. ನಿಪ್ಪಡ ಪೂಜೆ ಇಂಚನೆ ಹಾಗೆ ಒಳಗೆ ಹಾಕಿ ಬಿಡುವ, ಸಾಕಲ್ಲ. ಹಾವಿದು ಬಾಲ ಫುಲ್ ಗಮ್ ಟೇಪ್ ಎಲ್ಲ ಹಾಕಿ ಕವರ್ ಮಾಡಿದೆ. ನಾವೇ ಮಾಡುದು ಒಂದು ಗಳಿಗೆಗಲ್ಲ, ಪ್ರಾಪರ್ಟಿ ನೋಡುವ. ನೋಡಿ ಹಾವಿದು ಬಾಲ. ನೋಡಿ ಗೈಸ್, ನಮ್ದು ಹಾವು ಇಲ್ಲಿ ತನಕ ಆಗಿದೆ. ಇನ್ನು ಪೇಂಟಿಂಗ್ ಎಲ್ಲ ಕೊಡ್ಲಿಕ್ಕೆ ಉಂಟು. ಆಗ ಹೇಗೆ ಬರ್ತದೆ ಗೊತ್ತಿಲ್ಲ. ನೋಡಿ ನಾವು ಎಂತೆಲ್ಲ ಕಸರತ್ತು ಮಾಡಿದ್ದೇವೆ ಅಂತ. ನೋಡಿ ಇಲ್ಲಿ ಕೆಳಗೆ ನೆಲ ನೀವು ನೋಡಿದ್ರೆ ಅಂಗಡಿ ಒಳಗೆ ನಾವು ಮಾಡಿದ್ದು. ನೋಡಿ ಇಲ್ಲಿ ನೆಲದಲ್ಲಿ ಫುಲ್ ರಾಶಿ 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 ಉಂಟು. ನನಗೆ ಸಾಕಾಯ್ತು. ಹಾಗೆ ಈಗ ಪೂಜಾ ಕೊಡ್ತಿದ್ದಾಳೆ, ಅದಕ್ಕೆ ಗಮ್ ಅಂಟಿಸ್ಬೇಕಲ್ಲ, ಅಂಟಿಸುದು. ಟಿಶ್ಯೂ ಪೇಪರ್ ಮೇಲೆ ಹಾಕುದು. ನೋಡಿ ನಾವು ಅದರದ್ದು ಮಂಡೆಯನ್ನೆಲ್ಲ ಈಗ ಬಗ್ಗಿಸಿ ಬಿಟ್ಟಿದ್ದೇವೆ ಹಾವಿದು. ನೋಡಿ ಗೈಸ್, ಫೈನಲಿ ಇಷ್ಟು ಬಂತು. ನೋಡಿ ಹೀಗೆ ಬಂದಿದೆ. ಇನ್ನು ಇದಕ್ಕೆ ಪೇಂಟ್ ಕೊಡಬೇಕು, ಪೇಂಟ್ ಮಾಡಬೇಕು. ಸೊ ನಾನೇ ಮಾಡ್ತಿದ್ದೇನೆ. ನಾನು ಯೂಸ್ ಮಾಡ್ತಿರೋದು ಡೋಮ್ಸ್ ಅವ್ರದ್ದು ಪೇಂಟ್. ಇದು ನಾನು ಯಾಕೆ ಹೇಳ್ತೀನಿ ಅಂದರೆ, ನನಗೆ ತುಂಬ ಇಷ್ಟ ಪೇಂಟ್ ಮಾಡೋದು. ನಾನು ಮಾಡಿರುವಂಥ ತುಂಬ ಡ್ರಾಯಿಂಗ್ಸ್ ಎಲ್ಲ ಇದೆ. ನನಗೆ ಡ್ರಾಯಿಂಗ್ ಮಾಡೋದಂದರೆ ಇಷ್ಟ. ನಂದು ಇನ್ನೊಂದು ಚಾನಲ್ ಕೂಡ ಇದೆ, ಡ್ರಾಯಿಂಗ್ ಬಗ್ಗೆ ರಿಲೇಟೆಡ್ ಚಾನಲ್ ಕೂಡ ಇದೆ. ಅಷ್ಟೇ ಅಲ್ಲದೆ ಸ್ಟಿಚಿಂಗ್ ಬಗ್ಗೆ ರಿಲೇಟೆಡ್ ಚಾನಲ್ ಕೂಡ ಇದೆ. ಸೊ ಹಾಗಾಗಿ ಈಗ ಇದಕ್ಕೆ ಫಸ್ಟ್ ನಿಜವಾಗಿ ವೈಟ್ ಲೇಯರ್ ಕೊಟ್ಟು ಆಮೇಲೆ ಬ್ಲ್ಯಾಕ್ ಕೊಡಬೇಕಿತ್ತು. ನಂಗೆ ಅಷ್ಟು ಟೈಮ್ ಇಲ್ಲ, ಯಾಕೆಂದರೆ ಡ್ರೈ ಆಗೋದಕ್ಕೆ ತುಂಬ ಹೊತ್ತು ಕಾಯಬೇಕಾಗತ್ತೆ. ಸೊ ಅದಕ್ಕೆ ನಾನು ಡೈರೆಕ್ಟ್ಲಿ ಬ್ಲ್ಯಾಕ್ ಕೊಡ್ತಾ ಇದ್ದೇನೆ. ನೋಡಿ ಗೈಸ್, ಈಗ ಗಂಟೆ ಉಂಟಲ್ಲ 6:40 ಇದು ಮಧ್ಯಾಹ್ನಷ್ಟಕ್ಕೆ ಈ ಥರ ಒಂದು ನಾವು ಹಾವು ಮಾಡಿದ್ದೇವೆ ನಮ್ಮ ಕೃಷ್ಣನಿಗೆ. ಸೊ ಇದು ಮಧ್ಯಾಹ್ನದೊಳಗೆ ಕಂಪ್ಲೀಟ್ ಆಗಿತ್ತು. ಆದರೆ ಇದು ಎಲ್ಲ ನಾವು ಗ್ಲೂ ಹಾಕಿ ಅಂಟಿಸಿದ್ರಿಂದ ಇದು ಡ್ರೈ ಆಗಿರಲಿಲ್ಲ, ಎಲ್ಲ ಒದ್ದೆ ಇತ್ತು. ಸೊ ಹಾಗಾಗಿ ಪೇಂಟ್ ಮಾಡಲಿಕ್ಕೆ ಆಗಿರಲಿಲ್ಲ. ಅದಕ್ಕೆ ಈಗ ಪೇಂಟ್ ಮಾಡ್ತಿದ್ದೇನೆ. ಮೊದಲಿಗೆ ನಾನು ವೈಟ್ ಲೇಯರ್ ಕೊಟ್ಟು ಆಮೇಲೆ ಬ್ಲ್ಯಾಕ್ ಕೊಡಬೇಕಿತ್ತು. ಆದರೆ ವೈಟ್ ಕೊಟ್ಟ ನಂತರ ಮತ್ತೆ ಪುನಃ ಡ್ರೈ ಆಗೋದಕ್ಕೆ ಕಾಯಬೇಕು, ಆಮೇಲೆ ಬ್ಲ್ಯಾಕ್ ಕೊಡಬೇಕಾಗುತ್ತೆ. ಸೊ ಇಲ್ಲಿ ಕಾಣ್ತಾ ಇಲ್ಲ. ಸೊ ಹಾಗಾಗಿ ನಾನು ಬ್ಲ್ಯಾಕ್ ಕಲರ್ನ ಡೈರೆಕ್ಟ್ ಕೊಡ್ತಿದ್ದೇನೆ. ಇನ್ನೊಂದೇನು ಗೊತ್ತಾ, ನಂದು ದೊಡ್ಡ ಬ್ರಷ್ ಉಂಟಲ್ಲ, ಅದು ಕೂಡ ಮಿಸ್ ಆಗಿದೆ. ಈಗ ನನಗೆ ಹುಡುಕಿ ಸಾಕಾಯಿತು, ಸಿಗಲಿಲ್ಲ. ಈಗ ಇಷ್ಟೊಂದು ನೋಡಿ, ಇಷ್ಟು ಸಣ್ಣ ಬ್ರಷಲ್ಲಿ ಇದು ಫುಲ್ ನಾನು ಪೇಂಟ್ ಮಾಡುವಾಗ ಎಷ್ಟು ಹೊತ್ತಾಗ್ತದೆ ಅಂತ ಗೊತ್ತಿಲ್ಲ. ಆದರೆ ಸಹ ಮಾಡುವ, ಯಾಕೆಂದರೆ ಸತತ ಪ್ರಯತ್ನ ಗೆಲುವಿಗೆ ಸಾಧನ. ಸೊ ಹಾಗಾಗಿ ನನಗೆ ಹೊರಗಡೆಯಿಂದ ಕಸ್ಟಮರ್ ಬಂದರೆ ಕೇಳ್ತಾರೆ, ನೀವು ಸ್ಟಿಚ್ ಮಾಡುದಾ ಅಥವಾ ಪೇಂಟ್ ಮಾಡುದಾ ಅಂತ. ಇನ್ನೊಂದು ಹೇಳ್ತಾರೆ, ನನಗೆ ಪೇಂಟ್ ಮಾಡೋದಂದರೆ ತುಂಬ ಇಷ್ಟ. ನನ್ನದು ಪೇಂಟಿಗೆ ಸಂಬಂಧಪಟ್ಟಂಥ ಇನ್ನೊಂದು ಚಾನಲ್ ಕೂಡ ಇದೆ, ಚೆರಿ ಆರ್ಟ್ ಸ್ಟುಡಿಯೋ ಅಂತ. ನಿಮ್ಗೇನಾದರೂ ನೋಡಬೇಕಿದ್ರೆ ನೀವು ಆ ಚಾನಲ್ ಕೂಡ ಹೋಗಿ ನೋಡ್ಬೋದು. ಅಷ್ಟೇ ಅಲ್ಲದೆ ಕೆಲವರಿಗೆ ಅನ್ನಿಸ್ಬೋದು, ಇವಳು ಪೇಂಟ್ ಮಾಡ್ತಾಳಾ, ಡ್ರಾಯಿಂಗ್ ಮಾಡ್ತಾಳಾ ಅಂತ ಅನ್ನಿಸೋರು ಕೂಡ ಇದ್ದಾರೆ. ಸೊ ಇನ್ನೊಂದು
ನೆಕ್ಸ್ಟ್ ವಿಡಿಯೋದಲ್ಲಿ ನನಗೆ ಸಾಧ್ಯ ಆದರೆ, ಈಗ ಇಲ್ಲ ನನ್ನ ಮನೆಯಲ್ಲಿದೆ, ನಾನು ಮಾಡಿರುವಂಥ ಕೆಲವೊಂದು ಡ್ರಾಯಿಂಗ್ನ ಕೂಡ ನಾನು ನಿಮಗೆ ತೋರಿಸ್ತೇನೆ. ಸೊ ಆಗ ನಿಮಗೆ ಗೊತ್ತಾಗ್ಬೋದು ಡ್ರಾಯಿಂಗ್ ಮಾಡ್ತಾರಾ ಇಲ್ವಾ ಅಂತ. ಸೊ ಅಷ್ಟೇ, ಬನ್ನಿ, ನನ್ನ ಕೆಲಸ ಅರ್ಧದಲ್ಲಿ ಇದೆ. ಸೊ ಇದನ್ನು ಫುಲ್ ಕಂಪ್ಲೀಟ್ ಮಾಡಬೇಕು. ಮತ್ತು ನಾಳೆ ಜಶು ಮಾಡ್ತಾಳ ಇಲ್ವಾ ಅನ್ನೋ ಕಾನ್ಫಿಡೆನ್ಸ್ ಅಂತೂ ನನಗೆ ಖಂಡಿತ ಇಲ್ಲ. ಆದರೆ ಮಾಡಿದರೆ ಓಕೆ, ಮಾಡದಿದ್ರೆ ಎಂತ ಮಾಡೋದಲ್ಲ ಮಕ್ಕಳು. ನಾನು ನನ್ನ ಹಸ್ಬೆಂಡ್ ಹತ್ರ ಬ್ರಷ್ ತಂದು ಕೊಡಲಿಕ್ಕೆ ಹೇಳಿದ್ದು ದೊಡ್ಡ, ಯಾಕೆಂದರೆ ನನ್ನದು ಪೇಂಟ್ ಇದೆಲ್ಲ ಐಟಮ್ಸ್ ಮನೆಯಲ್ಲಿದೆ. ಇದು ನೋಡಿ, ಬ್ರಷ್ ಕೂಡ ಸರಿ ಇಲ್ಲ, ಸ್ವಲ್ಪ ಹಾಳಾಗಿದೆ. ಸೊ ಈಗ ಇದರಲ್ಲಿಯೇ ಇದಕ್ಕೆ ಪೇಂಟ್ ಮಾಡುವಾಗ ಎಷ್ಟು ಹೊತ್ತಾಗ್ತದೆ ಅಂತ ಗೊತ್ತಿಲ್ಲ, ಯಾಕೆಂದರೆ ನೋಡಿ ಇಷ್ಟು ಉಂಟು. ನಾನೀಗ ಸ್ಟಾರ್ಟ್ ಮಾಡಿ ಇಷ್ಟೇ ಆದದ್ದು, ಇನ್ನು ಯಾವಾಗ ಮುಗಿತದೆ ಅಂತ ಗೊತ್ತಿಲ್ಲ. ಹೊರಗಡೆ ಕಸ್ಟಮರ್ ಬಂದರೆ ಉಂಟಲ್ಲ ಅಂದ್ಕೊಳ್ತಾರೆ ಇವಳು ಸ್ಟಿಚ್ ಮಾಡ್ತಾಳ ಅಥವಾ ಪೇಂಟ್ ಮಾಡ್ತಾಳ ಅಂತ. ಸೊ ನಾಳೆ ಕಾಂಪಿಟೇಷನ್ ಇರೋದ್ರಿಂದ ಇವತ್ತಿಗೆ ರೆಡಿ ಮಾಡುವವರನ್ನು ಯಾರನ್ನಾದ್ರೂ ನೀವು ನೋಡಿದ್ದೀರಾ? ಇಲ್ಲಲ್ಲ. ಸೊ ನಾನೇ ಅಂತ. ನಾನು ಮಾತಾಡುವಾಗ ಉಂಟಲ್ಲ, ಕನ್ನಡ ನನಗೆ ಅಷ್ಟು ಕ್ಲಿಯರ್ ಆಗಿ ಆಗುದಿಲ್ಲ ಆಯ್ತಾ, ಸ್ವಲ್ಪ ಮಿಡ್ಲಲ್ಲಿ ಕಟ್ತದೆ. ನಾನುಂಟಲ್ಲ, ಇದು ಪೇಂಟಿಂಗ್ ಉಂಟಲ್ಲ ಕಂಪ್ಲೀಟ್ ಆದ ನಂತರ ಯಾವ ರೀತಿ ಕಾಣಿಸ್ತದೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೇನೆ. ಸೊ ನೋಡಿ, ನಾವು ಇಷ್ಟೊಂದೆಲ್ಲ ಶ್ರಮ ಪಟ್ಟಿದ್ದೇವೆ. ಇದಕ್ಕೆ ನಾನೊಬ್ಬಳೇ ಅಲ್ಲ ಶ್ರಮ ಪಟ್ಟದ್ದು, ನನಗೆ ಪೂಜಾ ಹೆಲ್ಪ್ ಮಾಡಿದ್ದಾಳೆ ಕೂಡ. ಇದನ್ನೆಲ್ಲ ಅಂಟಿಸುವುದಕ್ಕೆ ಅವಳೇ ಹೆಲ್ಪ್ ಮಾಡಿದ್ದು. ಸೊ ಈಗ ಇದು ನಿಲ್ತಾ ಇಲ್ಲ ಆಯ್ತಾ. ಈಗ ನಾನು ಬ್ಯಾಕಲ್ಲಿ ಚೇರ್ ಕೊಡಬೇಕು ಅಂತ ಇದು ಆಕ್ಚುಲಿ ಸ್ಟ್ರೇಟ್ ಇಲ್ಲ ಆಯ್ತಾ. ನಾವು ಇದಕ್ಕೆ ಟಿಶ್ಯೂ ಪೇಪರ್ ಎಲ್ಲ ಅಂಟಿಸಿದ್ದೇವೆ. ಈ ತರ ಪೇಪರ್, ರೋಲ್ ಪೇಪರ್ ಸಿಗ್ತದಲ್ಲ, ಇದನ್ನ ನಾವು ಅದಕ್ಕೆ ಫುಲ್ ಅಂಟಿಸಿದ್ದೇವೆ. ನಿಮ್ಗೆ ಕಾಣ್ತಾ ಇಲ್ಲ, ಇದು ನೋಡಿ ಮಿಡ್ಲಲ್ಲಿ ನೋಡಿ ಗೈಸ್, ಕುತ್ತಿಗೆಯಲ್ಲಿ ನನ್ನ ಅಪ್ಪ ಕೂಡ ಪೇಂಟರ್ ಆಯ್ತಾ. ಸೊ ಅವರದ್ದು ಸ್ವಲ್ಪ ಬಂದದ್ದು ನನಗೆ, ಹಾಗೆ ಹೇಳ್ತಾರೆ ಎಲ್ಲರೂ. ಮಾತ್ರ ಈಗ ಇದ್ರೆ ಉಂಟಲ್ಲ, ನನ್ಗೆ ಈಗ ಹೆಲ್ಪ್ ಮಾಡ್ತಿದ್ರು ಪಾಪ ಅವರು. ಮಗಳು ಕಷ್ಟಪಟ್ಟುದನ್ನು ನೋಡಿ ಅವರಿಗೆ ಸಹ ಮತ್ತೆ ಪೇಂಟ್ ಹಾಕ್ಲಿಕ್ಕೆ, ಪೇಂಟರ್ ಅಲ್ಲ, ಪೇಂಟ್ ಮಾಡ್ಲಿಕ್ಕೆಲ್ಲ ಗೊತ್ತುಂಟು ಅವರಿಗೆ. ಅವ್ರ ಹತ್ರ ಕೊಟ್ರೆ ಅವ್ರು ಸಹ ಆಚೆ ಸೈಡಿಂದ ಹಾಕ್ತಿದ್ರೇನು. ನೋಡಿ, ನಾವು ಇಲ್ಲಿ ಮಿಡ್ಲಲ್ಲಿ ಸ್ವಲ್ಪ ದಪ್ಪ ಕಾಣಬೇಕು ಅಂತ ಇದಕ್ಕೆ ಎಂತ ಗೊತ್ತಾ, ಇದೆ ಕಾರ್ಡ್ಬೋರ್ಡ್ ಉಂಟಲ್ಲ, ಅದನ್ನೇ ರೋಲ್ ಮಾಡಿ ಅದನ್ನು ಸ್ಟಿಕ್ ಮಾಡಿ, ಆಮೇಲೆ ಮೇಲ್ಗಡೆಯಿಂದ ಎಲ್ಲ ಇದು ಪೇಪರ್ ಉಂಟಲ್ಲ, ನಾರ್ಮಲ್ ಉದಯವಾಣಿ ಪೇಪರ್, ಅದನ್ನು ಕೂಡ ನೀರಿಗೆ ಫೆವಿಕಾಲ್ ಎಲ್ಲ ಹಾಕಿ ನೀರಲ್ಲಿ ಮುಳುಗಿಸಿ ಆಮೇಲೆ ಎಲ್ಲ ಸ್ಟಿಕ್ ಮಾಡಿ, ಇಲ್ಲದಿದ್ರೆ ಅದು ಎದ್ದು ಬೀಳ್ತದೆ. ಅದಕ್ಕೆ ಸೆಕ್ಯೂರಿಗೋಸ್ಕರ ಆ ಥರ ಮಾಡಿದ್ದು. ಮತ್ತೆ ಇನ್ನೊಂದು ಮರ ಬೇರೆ ಮಾಡ್ಲಿಕ್ಕೆ ಇತ್ತು. ಕಾರ್ಡ್ಬೋರ್ಡ್ ಎಲ್ಲ ಹಾಗೆ ನೆಲದಲ್ಲಿದೆ. ಸೊ ಮರ ಮಾಡ್ಲಿಕ್ಕೆ ಈಗ ಟೈಮ್ ಸಾಕಾಗುತ್ತಾ ಇಲ್ವಾ ಗೊತ್ತಿಲ್ಲ. ಅಷ್ಟೇ ಅಲ್ಲದೆ ಇನ್ನು ಮೇನ್ ನನಗೆ ಒಂದು ಪೂತಣಿ ಆಗಬೇಕು.
ಸೊ ಅದು ಪರವಾಗಿಲ್ಲ, ಒಂದು ಜಸ್ಟ್ ಒಂದು ಫೇಸ್ ಮಾಡಿ, ಪುತಣಿ ಅಂದರೆ ರಾಕ್ಷಸಿ ಅಲ್ವಾ, ಸೊ ರಾಕ್ಷಸಿ ಯಾವ ಲುಕ್ ಬೇಕು ಆ ಥರ ಒಂದು ಕ್ರಿಯೇಟ್ ಮಾಡಿ ಒಂದು ಟೆಡ್ಡಿ ಬೇರ್ ಉಂಟು, ಅದಕ್ಕೆ ಸ್ಟಿಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ, ನನ್ನದೇ ಒಂದು ಐಡಿಯಾ. ಸೊ ನಿಮಗೆ ತೋರಿಸ್ತೇನೆ, ಫೈನಲ್ ರಿಸಲ್ಟ್ನ ನಾನು ತೋರಿಸ್ತೇನೆ ಹೇಗೆ ಬರುತ್ತೆ ಅಂತ. ಅದೇ ನಾವು ತುಂಬ ಸ್ಟ್ರಗಲ್ ಮಾಡಬೇಕಾಗುತ್ತೆ ಮಕ್ಕಳಿಗೋಸ್ಕರ. ಆದ್ರೆ ಅವರು ಮಾಡದಿದ್ರೆ ಉಂಟಲ್ಲ, ಹೋಗಿ ಸ್ಟೇಜಲ್ಲಿ ಬೇಜಾರಾಗ್ತದೆ. ಆದ್ರೆ ಎಂತ ಮಾಡುದು, ಮಕ್ಕಳು ಉಂಟಲ್ಲ, ಮೂಡಿದ್ರೆ ಮಾತ್ರ ಮಾಡ್ತಾರೆ, ಮೂಡಿಲ್ಲದಿದ್ರೆ ಮತ್ತೆ ಮಾಡುದಿಲ್ಲ. ಅವರದ್ದು ಸಹ ನಾವು ಎಂತ ಸಹ ಹೇಳಲಿಕ್ಕೆ ಸಾಗುದಿಲ್ಲಲ್ಲ, ಸಣ್ಣ ಸಣ್ಣ ಮಕ್ಕಳು ಹಾಗೆ. ಅದಕ್ಕೆ ನಾವು ಯಾವ ರೀತಿಯ ಎಂತ ಹೇಳ್ತಾರೆ ಅಪೇಕ್ಷೆ ಇಲ್ಲ, ಮಾಡಿದ್ರೆ ಮಾಡಲಿ, ಮಾಡದಿದ್ರೆ ಪರವಾಗಿಲ್ಲ. ಒಂದು ಸ್ಟೇಜಲ್ಲಿ ಅದೊಂದು ಸ್ಟೇಜ್ ಫಿಯರ್ ಹೋಗಿದಂತ ಅವರಿಗೆ. Daquele telipel. Telplay. ಕೃಷ್ಣ ಕಾಂಪಿಟೇಷನ್ ಬಂದಿದ್ದೇವೆ ಅಂತ ಇಲ್ಲಿ ನೋಡಿ, ಬೆಳಿಗ್ಗೆ ಬರುವ ಒಳ್ಳೆ ಮೂಡಲ್ಲಿತ್ತು. ಈಗ ಸ್ವಲ್ಪ ಒಂಥರ ನಿದ್ದೆಯ ಮೂಡಲ್ಲಿ ಹಾಗೆ ಅನಿಸ್ತಾ ಉಂಟು. ಆದರೆ ಸಹ ಸುಮ್ಮನೆ ಗಿಫ್ಟ್ ಕೊಡ್ತೀನಿ, ಅದು ಗಿಫ್ಟ್ ಕೊಡ್ತೀನಿ ಎಲ್ಲ ಹೇಳಿದ್ದೀನಿ. ಏನು ಮಾಡ್ತದೆ ಅಂತ ನೋಡಬೇಕು, ಎಂತ ಮಾಡ್ತದೆ ಅಂತ. ಮಾಡ್ತಾಳೆ, ಮನ್ಪೋರಪ್ಪ ದಾದ ಮನ್ಪೋರ್ ಪಲ್ಲೆ ಅಲ್ಲಿ ನಮ್ಮ ಇರ್ನ ಫ್ರೆಂಡ್ಸ್ನ ಕ್ಲಿಪ್ಪರ ಪಲ್ಲೆ ದಾದ ಮನ್ಪೋರ್ ಶೋಕ್ ಪಂಚ ಪಲ್ಲೆ ಈಗ ಸಪೋರ್ಟ್ ಮಾಡ್ತೀವಿ.
कृष्णा, यदि तुम सत्य बोल रहे हो तो अपना मुंह खोलो और हमें देखने दो। एक दिन एक नया प्राणधारी जीव उस नदी में घर बनाने के लिए आए। वो था कालिया। कृष्ण ने नदी में देखा तो नदी के पानी काला